ನಮಸ್ಕಾರ ವೀಕ್ಷಕರೆಲ್ಲರಿಗೂ. ಇವತ್ತು ನಾವು ಮತ್ತೆ ಒಂದು ಆಚಾರ್ಯ ಪ್ರಶಾಂತ್ ಅವರ ಟ್ರೂತ್ ವಿಥೌಟ್ ಅಪಾಲಜಿ ಪುಸ್ತಕದ ಮತ್ತೊಂದು ಕೊಟೇಶನ್ ಏನು ಹೇಳುತ್ತೆ ಅಂತ ನೋಡೋಣ. ಡೋಂಟ್ ಕಿಲ್ ಡಿಸೈರ್ ಪ್ಯೂರಿಫೈ ಇಟ್. ಡೋಂಟ್ ಕಿಲ್ ಡಿಸೈರ್ ಪ್ಯೂರಿಫೈ ಇಟ್ ಅಂದರೆ ಆಸೆಗಳನ್ನು ನಾಶ ಮಾಡಬೇಡಿ, ಅವುಗಳನ್ನು ಶುದ್ಧೀಕರಿಸಿ, ಪವಿತ್ರಗೊಳಿಸಿ ಅಂತ. ಇಟ್ಸ್ ನಾಟ್ ದ ಡಿಸೈರ್ ಆರ್ ಅಟ್ಯಾಚ್ಮೆಂಟ್ ದಟ್ ಈಸ್ ರಾಂಗ್, but the object you have chosen to be attached to. Let your longing be for the truth and it will carry you to liberation. ಅಂದರೆ ಆಸೆಗಳನ್ನು ಇಟ್ಕೊಳ್ತಕ್ಕಂಥದ್ದು ಏನು ತಪ್ಪಲ್ಲ, ಅವುಗಳನ್ನು ನಾವು ಪವಿತ್ರಗೊಳಿಸಬೇಕು, ಶುದ್ಧಿಗೊಳಿಸಬೇಕು. ಅದು ಹೇಗೆ? ಆಧ್ಯಾತ್ಮಿಕತೆ ಅಂತಕ್ಕಂಥದ್ದು ನಿಮಗೆ ಆಸೆಗಳನ್ನು ಇಟ್ಕೋಬೇಡಿ ಅಂತ ಹೇಳೋದಿಲ್ಲ. ನಿಮ್ಮ ಆಸೆಗಳು ಯಾವ ಕೇಂದ್ರದಿಂದ ಬರ್ತಾ ಇದ್ದಾವೆ ಅಂತಕ್ಕಂಥದ್ದು ಮಾತಿರ್ತದೆ. ಅದರಲ್ಲಿ ಸರಿಯಾದ ಕೇಂದ್ರದಿಂದ ಆಸೆಗಳು ಬಂದರೆ ಅದು ಒಳ್ಳೆಯದಾಗಿರ್ತದೆ. ನಮ್ಮ ಆಸೆಗಳು ನಮ್ಮನ್ನು ಮೇಲಕ್ಕೆತ್ತಾ ಇರಬೇಕು ಮತ್ತು ಇನ್ನೊಬ್ಬರನ್ನು ಕೂಡ ಮೇಲಕ್ಕೆತ್ತತಕ್ಕಂತಹ ಆಸೆಗಳಿರಬೇಕು. ನಮ್ಮನ್ನು ಶ್ರೇಷ್ಠ ಮಟ್ಟಕ್ಕೆ ಒಯ್ತಾ ಇರಬೇಕು ಮತ್ತು ಬೇರೆಯವರನ್ನು ಕೂಡ ನಾವು ಶ್ರೇಷ್ಠ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಕ್ಕಂತಹ ಆಸೆಗಳಿದ್ದರೆ ಅವು ಪವಿತ್ರ ಆಸೆಗಳು, ಅವು ಶುದ್ಧಿಯಾಗಿರ್ತಕ್ಕಂತಹ ಆಸೆಗಳು. ಹೇಗಪ್ಪ ಅಂತಂದರೆ, ಇಲ್ಲಿ ನಾವು ಕಟ್ಟೆ ಮೇಲೆ ಕೂತ್ಕೊಂಡು ಹರಟೆ ಹೊಡೆಯೋ ಬದಲು ಅದೇ ರೀತಿಯಾಗಿ ಒಂದು ಸತ್ಸಂಗ ಮಾಡಿಕೊಂಡು ಅಲ್ಲಿ ಒಂದು ದಾರ್ಶನಿಕರ ತತ್ವಜ್ಞಾನಿಗಳ ಅವರ ಮಾತುಗಳನ್ನು ನಾವು ಚರ್ಚೆ ಮಾಡೋದಾಗಲಿ, ಅಥವಾ ನಾನು ಅಂತಕ್ಕಂಥದ್ದು ಏನು ಅಂತಕ್ಕಂಥ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಒಬ್ಬರಿಗೊಬ್ಬರು ಚರ್ಚೆ ಮಾಡ್ಕೊಳ್ತಕ್ಕಂಥದ್ದಾಗಲಿ ಮಾಡ್ತಾ ಹೋದರೆ ಅದು ಆಸೆ, ಅದು ಒಂದು ಪವಿತ್ರವಾಗಿರ್ತಕ್ಕಂಥದ್ದು. ಕಟ್ಟೆ ಮೇಲೆ ಕೂತ್ಕೊಂಡು ಹರಟೆ ಹೊಡೆಯೋ ಒಂದು ಆಸೆಯನ್ನು ಬಿಟ್ಟು ಈ ಆಸೆಯನ್ನು ಇಟ್ಕೊಂಡ್ರಿ, ಆ ದಾರಿಯಲ್ಲಿ ಹೋದ್ರಪ್ಪ ಅಂದರೆ ನಿಮ್ಮ ಆಸೆಗಳು ಅದು ಪವಿತ್ರವಾಗದು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಕೂಡ ಅಂಕ ಬರಲಿ ಅಂತಕ್ಕಂಥ ಉದ್ದೇಶದಿಂದ ಹೋದರೆ ಏನಾಗ್ತದಪ್ಪ ಅಂತಂದ್ರೆ ಆಸೆ ಪವಿತ್ರವಾಗಿರ್ತಕ್ಕಂಥದ್ದು ಅಲ್ಲ ಅಂತ ಹೇಳ್ಬೋದು. ಯಾವಾಗ ನೀವು ಓದಬೇಕಪ್ಪ ಅಂತಂದರೆ ನಾವು ಜ್ಞಾನವನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೋಸ್ಕರ, ನಾವು ವಿಷಯವನ್ನು ಅರ್ಥವತ್ತಾಗಿ ತಿಳಿದುಕೊಳ್ಳೋದಕ್ಕೋಸ್ಕರ, ಅದನ್ನು ವಿಷಯವನ್ನು ಇನ್ನಷ್ಟು ಹೆಚ್ಚಾಗಿ ನಾವು ಅರ್ಥ ಮಾಡಿದುಕೊಳ್ಳೋದಕ್ಕೋಸ್ಕರ ಓದಬೇಕು. ನಾವು ಅಂಕಗಳು ತಾನಾಗೆ ಬಂದುಬಿಡ್ತಾವೆ. ಸರಸ್ವತಿ ಇದ್ಲಪ್ಪ ಅಂದರೆ ಲಕ್ಷ್ಮಿ ತಾನಾಗೆ ಬರ್ತಾಳಂತ. ಸೊ ಆ ರೀತಿ ಇಟ್ಕೊಳ್ತಕ್ಕಂತಹ ಅಂಕಗಳಿಗೋಸ್ಕರ ಓದ್ತಕ್ಕಂತಹದನ್ನು ಬಿಟ್ಟು ನಾವು ನಮ್ಮ ನಾಲೆಜನ್ನು, ನಮ್ಮ ಜ್ಞಾನವನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೋಸ್ಕರ ಓದ್ಬೇಕಪ್ಪ ಅಂದರೆ ಅದು ಒಂದು ಪವಿತ್ರವಾದ ಕೆಲಸ ಆಯ್ತದು. ಮಾರ್ಕ್ಸಿನ ಆಸೆಗಾಗಿ ಓದ್ತಕ್ಕಂಥದ್ದು ಏನಾಯ್ತು, ಇದಕ್ಕೆ ಈ ಥರ ಮಾಡ್ಕೊಂಡ್ರಿಪ್ಪ ಅಂದರೆ ಏನಂಕದು ಪವಿತ್ರವಾದ ಆಸೆ ಅಂತಕ್ಕಂಥದ್ದು ಆಗ್ಬಿಡ್ತದೆ. ಅದೇ ರೀತಿಯಾಗಿ ನಾವು ಏನಾದರೂ ಒಂದು ಜೀವನದಲ್ಲಿ ಆಗ್ಬೇಕಂತ ಅಂದ್ಕೊಂಡಿರ್ತೀವಿ, ರಾಜಕಾರಣಿ ಆಗ್ಬೇಕು ಅಂದ್ಕೊಂಡಿರ್ತೀವಿ, ಪೊಲೀಸ್ ಆಗ್ಬೇಕಂತ ಅಂದ್ಕೊಂಡಿರ್ತೀವಿ, ಮಂತ್ರಿ ಆಗ್ಬೇಕಂತ ಏನೇನೋ ಅಂದ್ಕೊಂಡಿರ್ತೀವಿ. ಈ ಒಂದು ಹುದ್ದೆಯಲ್ಲಿ, ಈ ಒಂದು ವೃತ್ತಿಯಲ್ಲಿ ಜಾಸ್ತಿ ಸ್ಯಾಲ್ರಿ ಬರ್ತದೆ, ನಮ್ಗೆ ಜಾಸ್ತಿ ಸಂಬಳ ಸಿಗ್ತದೆ ಅಂತಕ್ಕಂಥ ಉದ್ದೇಶದಿಂದ ನಾವು ಆ ಕೆಲಸವನ್ನು ಸೇರ್ಕೊಂಡಿರ್ತೀವಿ. ಸಂಬಳ ಇರಲಿ, ಆದರೆ ಅಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಂತಕ್ಕಂತಹ ಒಂದು ಆಸೆಯಿಂದ ನಾವು ಆ ಹುದ್ದೆಗೆ ಸೇರ್ಕೊಂಡಿವಪ್ಪ ಅಂದ್ರೆ ಆ ನಿಮ್ಮ ಆಸೆ ಏನಾಯ್ತದಪ್ಪ ಅಂದ್ರೆ ಪವಿತ್ರವಾಗಿ ಆಗಿಬಿಡ್ತದೆ, ಶುದ್ಧಿಯಾಗಿಬಿಡ್ತದೆ ಅದು. ಸೊ ಈ ರೀತಿಯಾಗಿ ನಮ್ಮ ಆಸೆಗಳನ್ನು ಶುದ್ಧೀಕರಣ ಮಾಡ್ಕೊಳ್ತಕ್ಕಂಥದ್ದಾಗಿರ್ತದೆ. ಈಗ ನಮಗೆ ಕೋಪ ಇರ್ತದೆ, ಕೋಪ ಮಾಡ್ಕೊಳ್ತೀವಿ, ನಮ್ಗೆ ಏನೋ ಒಂದು ಅಪೇಕ್ಷೆ ಮಾಡಿರ್ತೀವಿ ಬೇರೆ ಹತ್ರ, ಅದು ಸಿಕ್ಕಿಲ್ಲಪ್ಪ ಅಂತಂದರೆ ನಾವು ಏನು ಮಾಡ್ತೀವಿ, ಅದನ್ನು ಕೋಪ ಮಾಡ್ಕೊಂಡ್ಬಿಡ್ತೀವಿ ನಾವು. ಅದೇನಾಯ್ತಪ್ಪ ಅಂದರೆ ಸಿಕ್ಕಿಲ್ಲ ಅಂತಕ್ಕಂತಹ ಒಂದು ಆಸೆ, ನಮ್ಮಲ್ಲಿ ಆಸೆ ಇತ್ತದು. ಅದೇ ರೀತಿಯಾಗಿ ನಾವು ಅಂಥ ಆಸೆಯನ್ನೇ, ಅಂಥ ಒಂದು ಕೋಪವನ್ನೇ ನಾವು ಸರಿಯಾದ ದಿಕ್ಕಿನಲ್ಲಿ ಬಳಸ್ಕೊಂಡು ಅದನ್ನು ಪವಿತ್ರಗೊಳಿಸ್ಬೋದು ನಾವು. ಈಗ ದೇವಿ ಇರ್ತಾಳ, ಆ ದೇವಿ ರಾಕ್ಷಸರನ್ನು ಕೊಲ್ಲೋದಕ್ಕೋಸ್ಕರ ಸಿಟ್ಟು ಮಾಡ್ಕೊಳ್ಳೋಳಕ್ಕೆ, ಸಿಟ್ಟು ಮಾಡ್ಕೊಂಡು ಭಯಂಕರ ಕೋಪ ಮಾಡ್ಕೊಂಡು ಅವರಿಗೆ ನಾಶವನ್ನು ಮಾಡ್ತಾಳೆ. ಅಂಥ ರಾಕ್ಷಸರನ್ನು ನಾವು ನಾಶ ಮಾಡಲಿಕ್ಕೆ ನಮ್ಮ ಕೋಪ ಬರ್ತದಪ್ಪ ಅಂತಂದ್ರೆ ಆ ಕೋಪ ಪವಿತ್ರವಾದಾಗಿತ್ತು. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ನಾನು ಕಾಮನ್ ಆಗಿರ್ತಕ್ಕಂಥ ಉದಾಹರಣೆಯನ್ನು ಕೊಡ್ತೀನಿ. ವಿದ್ಯಾರ್ಥಿಗಳು ಓದಲಿಲ್ಲ ಅಂತಂದರೆ ಏನು ಮಾಡ್ತಾರೆ, ಶಿಕ್ಷಕರು ಸಿಟ್ಟನ್ನು ಮಾಡ್ಕೋತಾರೆ, ಅಥವಾ ಒಂದೆರಡು ಪೆಟ್ಟು ಕೂಡ ಕೊಡ್ಬೋದು. ಆವಾಗ ಅದು ಪೆಟ್ಟು, ಅದು ಸೀಟು ಅಂತಕ್ಕಂಥದ್ದು ಎರಡೂ ಕೂಡ ಪವಿತ್ರವಾಗಿರ್ತಾವಲ್ಲಿ. ಯಾಕಪ್ಪ ಅಂತಂದ್ರೆ ವಿದ್ಯಾರ್ಥಿಗಳನ್ನು ಮೇಲೆತ್ತೋದಕ್ಕೋಸ್ಕರ ಅವ್ರು ಏನು ಮಾಡ್ತಾಯಿರ್ತಾರೆ, ಆ ಒಂದು ಕೆಲಸವನ್ನು ಮಾಡ್ತಿರ್ತಾರೆ. ಸೊ ಆ ರೀತಿ ನಮ್ಮ ವೃತ್ತಿಗಳನ್ನು, ಆ ರೀತಿ ನಮ್ಮ ಆಸೆಗಳನ್ನು, ಆ ರೀತಿ ನಮ್ಮ ಒಂದು ಕೆಲಸಗಳನ್ನು ನಾವು ಪವಿತ್ರಗೊಳಿಸ್ಕೊಳ್ಬೋದು. ನಾವು ಮನಸ್ಸಿನಲ್ಲಿರ್ತಕ್ಕಂತಹ ಪ್ರತಿಯೊಂದು ವೃತ್ತಿಯು ಕೆಟ್ಟದ್ದು ಅಲ್ಲ, ಒಳ್ಳೆಯದು ಅಲ್ಲ. ಆದರೆ ಅದರಿಂದ ನಾವು ಮುಕ್ತಿಗೆ ಹತ್ರ ಹೋಗ್ತಾ ಇದ್ದೀವ ಅಂತಕ್ಕಂಥದ್ದು, ನಮ್ಮನ್ನು ಅದನ್ನು ಬಿಡುಗಡೆ, ನಮ್ಮನ್ನು ಸಂತೋಷ ಕೊಡ್ತಾ ಇದೆಯಾ ಅದು ಕೆಲಸ ಅಂತಕ್ಕಂಥದ್ದು, ಅದು ನಮಗೆ ಆನಂದವನ್ನು ಕೊಡ್ತಾ ಇದೆಯಾ, ತೃಪ್ತಿಯನ್ನು ಕೊಡ್ತಾ ಇದೆಯಾ. ತೃಪ್ತಿ ಅಂತಕ್ಕಂಥದ್ದು
ಸಾಮಾನ್ಯ ಜನರಿಗೆ ಅರ್ಥದಲ್ಲಿ ಬೇರೆ ಆಗ್ತದೆ, ಆಧ್ಯಾತ್ಮಿಕತೆಯಲ್ಲಿ ಬೇರೆ ಆಗ್ತದೆ. ಸಾಮಾನ್ಯ ಜನರು ಕುಡಿತದಲ್ಲೂ ಕೂಡ ಅವರು ಸಂತೋಷವನ್ನು ಕಾಣ್ತಿದ್ದೀವಿ ಅಂತ ಅಂದ್ಕೋತಾರೆ. ಅವರ ಕುಡಿತದಲ್ಲಿರ್ತಕ್ಕಂಥ ಸಂತೋಷ ಕೇವಲ 2 ಗಂಟೆ 3 ಗಂಟೆ 4 ಗಂಟೆನೂ ಇರ್ತದೆ ಅಷ್ಟೇ. ಅದೇ ರೀತಿ ಆಧ್ಯಾತ್ಮಿಕತೆಯಲ್ಲಿರ್ತಕ್ಕಂತಹ ಸಂತೋಷ 24 ಗಂಟೆಯೂ ಕೂಡ ಇರ್ತದೆ, 24x7 ಅಂತ ಹೇಳ್ಬೋದು. ಗುರುನಾನಕ್ ಅವರು ಒಂದು ಮಾತು ಹೇಳ್ತಾ ಇದ್ರು, ಕುಡಿತಕ್ಕೆ ಒಳಗಾದಂತಹ ಒಂದು ವ್ಯಸನಿಗಳಿಗೆ ಏನಪ್ಪ ಅಂದ್ರೆ, ನಿಮ್ಮದೇನು ನಶೆ ಇರ್ತದೆ 2-3 ತಾಸು ಇರ್ತದೆ, ನನ್ನ ನಶೆ ನೋಡ್ರಿ ಇಲ್ಲಿ 24 ಗಂಟೆ ನಶೆ ಇರ್ತದೆ, ನನ್ನ ನಶೆಯಲ್ಲಿ ನಾ ಕೆಳಗೆ ಇಳಿಯೋದೇ ಇಲ್ಲ ಅಂತಂತಾರೆ ಅವರು. ನಿಜವಾಗ್ಲೂ ಆಗ್ತದೆ ಅಂಥ ನಶೆ. ಸೊ ಅಂಥ ನಶೆ ನಾವು ಹಚ್ಕೋಬೋದು. ನಾವು ಅಂಥ ನಶೆ ಒಳ್ಳೆಯ ನಶೆ, ಅದು ನಮ್ಮನ್ನು ಮುಕ್ತಿ ಕಡೆ ಕರ್ಕೊಂಡು ಹೋಗ್ತದೆ. ಅದು ಒಂದು ಒಳ್ಳೆಯ ಆಸೆ. ಅದು ಕುಡಿಬೇಕಂತಕ್ಕಂತಹ ಆಸೆ ಅದು ಒಳ್ಳೆಯದಲ್ಲ, ಅದು ಕೆಟ್ಟದ್ದಾಗ್ತದೆ. ಆ ಆಸೆ ನಮ್ಮನ್ನು ಮುಕ್ತಿ ಕಡೆ ಕರ್ಕೊಂಡು ಮತ್ತಷ್ಟು ಬಂಧನವನ್ನು ಮಾಡ್ತದೆ ನಮಗದು. ಸೊ ಈ ರೀತಿಯಾಗಿ ನಮ್ಮ ಆಸೆಗಳನ್ನು ಪವಿತ್ರಗೊಳಿಸ್ಕೊಳ್ತಕ್ಕಂಥದ್ದು, ಒಂದು ಶುದ್ಧಿಗೊಳಿಸ್ಕೊಳ್ತಕ್ಕಂಥದ್ದು, ಇದನ್ನು ನಾವು ಕಲಿಯೋದಕ್ಕೆ ಸಾಧ್ಯ ಆಚಾರ್ಯ ಪ್ರಶಾಂತ್ ಅವರಿಂದ ಮಾತ್ರ ಸಾಧ್ಯ ಇದೆ. ಸೊ ಆಚಾರ್ಯ ಪ್ರಶಾಂತ್ ಅವರ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳ್ರಿ. ಗೀತಾ ಸಂಗಮದಲ್ಲಿ ಭಾಗಿಯಾಗಿ ನಿಮ್ಮ ಆಸೆಗಳನ್ನೆಲ್ಲ ಪವಿತ್ರಗೊಳಿಸ್ಕೊಳ್ಳಿ ಅಂತ ಹೇಳ್ತೀನಿ. ನಮ್ಮೆಲ್ಲರದ್ದು ಆಸೆಗಳು ಪವಿತ್ರಗೊಂಡುವಪ್ಪ ಅಂತಂದ್ರೆ ಇಡೀ ದೇಶವೇ ಎಲ್ಲನೇ ಪವಿತ್ರವಾಗಿರ್ತದೆ. ಧನ್ಯವಾದಗಳು.